ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಒಂದು ಸಿಎಂ ಕುರ್ಚಿ ಕಿತ್ಕೊಳ್ಳಿ ಎಂದು ಡಿಕೆಶಿ ಕಾಲೆಳೆದ ಅಶೋಕ್. ವಕ್ಫ್ ವಿವಾದ ಕುರಿತು ಸದನದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದೇನು? ಈ ಸುದ್ದಿಯನ್ನು ನೋಡೋಣ ಸದನ ಸಮರ ನ್ಯೂಸ್ ಟಾಪ್ನಲ್ಲಿ. ಸುವರ್ಣಸೌಧ ಬಳಿ ಪಂಚಮಸಾಲಿ ಪ್ರತಿಭಟನೆ, ಆರ್ಎಸ್ಎಸ್ ಪ್ರಚೋದನೆ ಎಂಬ ಕಾಂಗ್ರೆಸ್ನವರ ಮಾತಿಗೆ ಬಿಜೆಪಿ ಸಿಟ್ಟಿಗೆದ್ದಿದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದನ್ನ ಕಡತದಿಂದ ತೆಗೆಯುವಂತೆ ಬಿಜೆಪಿ ಸದಸ್ಯರು ವಿಧಾನಸಭೆಯಲ್ಲಿ ಒತ್ತಾಯಿಸಿದ್ರು. ಆರ್ಎಸ್ಎಸ್ ಅಸಾಂವಿಧಾನಿಕ ಅಂತ ಹೇಳಿ ನಾವು ಮಾತನಾಡಿಲ್ಲವೆಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದಕ್ಕೆ ಪರಮೇಶ್ವರ್ ಕೂಡ ಬೆಂಬಲ ಸೂಚಿಸಿದ್ರು. ಆದ್ರೆ ಇದನ್ನ ಒಪ್ಪದ ಬಿಜೆಪಿ ಸದಸ್ಯರು ಆರ್ಎಸ್ಎಸ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಸಭಾತ್ಯಾಗ ಮಾಡಿದ್ರು. ಬಿಜೆಪಿ ಶಾಸಕರ ಮಾತಿಗೆ ಅವಕಾಶ ನೀಡದೆ ಸದನ ಮುಂದೂಡಿದ್ದಕ್ಕೆ ಕೇಸರಿ ಕಲಿಗಳು ಸ್ಪೀಕರ್ ವಿರುದ್ಧವೇ ಸಿಡಿದೆದ್ರು. ಸೀದಾ ಸುವರ್ಣಸೌಧದ ಸ್ಪೀಕರ್ ಕಚೇರಿಗೆ ಎಂಟ್ರಿ ಕೊಟ್ಟು ಏರು ಧ್ವನಿಯಲ್ಲೇ ಗಲಾಟೆ ಶುರು ಮಾಡಿದ್ರು. ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಅಂತ ಆರ್ ಅಶೋಕ್ ಕಿಡಿಕಾರಿದ್ರೆ ನಾವು ಸುಮ್ಮನೆ ಕೂರಬೇಕಿತ್ತ ಅಂತ ಯತ್ನಾಳ್ ಹರಿಹಾಯ್ದಿದ್ದಾರೆ. ಮನಸೋ ಇಚ್ಚಿ ಅಧಿವೇಶನವನ್ನ ನಡೆಸ್ತಾ ಇದ್ದಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ಈಗ ಸ್ಪೀಕರ್ ಕಚೇರಿಗೆ ಹೋಗಿ ನೀವು ಬಿಜೆಪಿ ಗಲಾಟೆ ಮಾಡಿದ್ರೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಮಾಡ್ತಾರೆ. ಮತ್ತು ಏನು ಬೇಕಾದ್ರೂ ಒಂದು ಸೈಡಾಗಿ ಒಬ್ಬ ಸ್ಪೀಕರ್ ಕೆಲಸ ಮಾಡಿದ್ರೆ ಒಬ್ಬ ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದ್ರೆ ಸುಮ್ಮನೆ ಕುಳಿತುಕೊಳ್ಳೋಕ್ಕಾಗ್ತದ? ಸಿಎಂ ಸ್ಥಾನ ಒದ್ದು ಕಿತ್ಕೋತೀರಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಎಂ ಡಿಕೆಶಿಯನ್ನ ಪ್ರಶ್ನಿಸಿದ್ದಾರೆ. ನೀವು ಯಾವಾಗ ಒದ್ದು ಕಿತ್ಕೊಳ್ತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ? ಜನವರಿಯೊಳಗೆ ನೀವು ಮುಖ್ಯಮಂತ್ರಿ ಆದ್ರೆ ಆಗ್ತೀರಿ, ಇಲ್ಲವೆಂದ್ರೆ ಇಲ್ಲ. ಜನವರಿ ನಂತರ ನಿಮ್ಮ ಗ್ರಹಗತಿ ಸರಿ ಇಲ್ಲ ಅಂತ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ನೀವು ಯಾವಾಗ ಒದ್ದು ಕಿತ್ಕೊಂತೀರಾ? ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ಸ್ವಾಮೀಜಿ ಭವಿಷ್ಯದ ಬಗ್ಗೆ ಅಶೋಕ್ ಹೇಳಿದ ಮಾತಿಗೆ ವ್ಯಂಗ್ಯವಾಗಿ ತಿರುಗೇಟು ನೀಡಿದ ಡಿಸಿಎಂ ಡಿಕೆಶಿ ಅವರು ನನಗೆ ಹೇಳಿರೋದು ತಿಳಿಸಿದ್ರೆ ನಿಮ್ಮಲ್ಲಿರೋ 25 ಜನ ನಮ್ಮ ಕಡೆ ಶಿಫ್ಟ್ ಆಗ್ತಾರೆ ಅಂತ ಕಾಲೆಳೆದಿದ್ದಾರೆ. ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋ ಒಂದು 25-30 ಜನ ಮತ್ತು ಕೆಲವು ದೊಡ್ಡದವರೆಲ್ಲ ಈ ಕಡೆ ಇರ್ತಾರೆ. ಆನೆ ಹಾವಳಿ ವಿಚಾರವಾಗಿಯೂ ವಿಧಾನಸಭೆಯಲ್ಲಿ ಸದ್ದು ಮಾಡಿತು. ಈ ಬಗ್ಗೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ, ಕೊಡಗು ಮತ್ತು ಹಾಸನ ಭಾಗದಲ್ಲಿ ಆನೆಧಾಮ ಮಾಡ್ತೇವೆ. ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ 7.5 ಲಕ್ಷ ಇದ್ದ ಪರಿಹಾರ ಈಗ 15 ಲಕ್ಷಕ್ಕೆ ಹೆಚ್ಚಿಸಿದ್ದೇವೆ. ಜೊತೆಗೆ 4,000 ರೂಪಾಯಿಯಂತೆ 5 ವರ್ಷ ಮಾಶಾಸನ ನೀಡ್ತೇವೆ ಅಂತ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ನಡೀತದೆ ನಿಮಗೂ ಗೊತ್ತಿದೆ. ಇವತ್ತು ಈಗಾಗಲೇ 8 ಜಿಲ್ಲೆಗಳಲ್ಲಿ 8 ಆನೆ ಕಾರ್ಯಪಡೆ ಮಾಡಿದ್ದೇವೆ. ವಕ್ಫ್ ವಿವಾದ ಸಂಬಂಧ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆಗೆ ವಿಧಾನ ಪರಿಷತ್ನಲ್ಲಿ ನಿನ್ನೆ ಸಚಿವ ಜಮೀರ್ ಅಹಮದ್ ಉತ್ತರಿಸಿದ್ರು. ಅನ್ನದಾತರ ಆಸ್ತಿಯನ್ನ ಯಾರಾದ್ರೂ ಮುಟ್ಟೋದಕ್ಕೆ ಸಾಧ್ಯನಾ? ಅದು ನಮ್ಮ ಉದ್ದೇಶವೂ ಅಲ್ಲ, ನಮ್ಮ ಹಿನ್ನೆಲೆಯೂ ಅಲ್ಲ. ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಯಾರು ಜನರ ದಿಕ್ಕು ತಪ್ಪಿಸಬಾರದು ಅಂತ ಹೇಳಿದ್ದಾರೆ. ನಿಮ್ಮಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಿರ್ತೀನಿ, ಜನಗಳಿಗೆ ತಪ್ಪು ಮಾಹಿತಿನ ಕೊಡಬೇಡಿ. ನಮ್ಮ ಯಾವ ಹಿನ್ನೆಲೆನೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ದಯಮಾಡಿ ಯಾವ ಹಿನ್ನೆಲೆಯೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ಬೇರೆಯವ್ರ ಆಸ್ತಿ, ಆಮೇಲೆ ರೈತರ ಆಸ್ತಿ ನಾರಾಯಣಸ್ವಾಮಿ ಅವರೇ ಮುಟ್ಟಕ್ಕೆ ಸಾಧ್ಯನಾ? ವಿಧಾನಸಭೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳ ಕಾರ್ಯವೈಖರಿ ಕುರಿತು ಸಿಎಜಿ ವರದಿಯನ್ನ ಮಂಡಿಸಲಾಗಿದೆ. ಹೈಕೋರ್ಟ್ ನಿರ್ದೇಶನ ಉಲ್ಲಂಘಿಸಿ 2020-21ರಲ್ಲಿ ಆರ್ಟಿಇ ಇಲ್ಲದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅನುದಾನ ರಹಿತ ಖಾಸಗಿ ಶಾಲೆಗಳಿಂದ ಹೆಚ್ಚು ಶುಲ್ಕ ಸಂಗ್ರಹವಾಗಿದೆ. 345.80 ಕೋಟಿ ರೂಪಾಯಿ ಹೆಚ್ಚುವರಿ ಶುಲ್ಕ ಸಂಗ್ರಹವಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಬಿಎಂಟಿಸಿ ಕಾರ್ಯನಿರ್ವಹಣೆಯ ಕಾರ್ಯಕ್ಷಮತೆಯ ವಿಧಾನಸಭೆಯಲ್ಲಿ ಸಿಎಜಿ ವರದಿ ಮಂಡಿಸಲಾಗಿದೆ. 2014ರಿಂದ ಪ್ರಯಾಣ ದರ ಪರಿಷ್ಕರಣೆ ಮಾಡದ ಕಾರಣದಿಂದಾಗಿ 649.74 ಕೋಟಿ ರೂಪಾಯಿ ಸಂಭಾವ್ಯ ಸಂಚಾರ ಆದಾಯ ಖೋತ ಆಗಿದೆ ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ರಿಯಾಯಿತಿ ಬಸ್ ಪಾಸ್ನಿಂದಲೂ ಬಿಎಂಟಿಸಿ ಸಂಸ್ಥೆ ಆರ್ಥಿಕವಾಗಿ ಕುಸಿಯಲು ಕಾರಣವಾಗಿದೆ. ಅದನ್ನ ಸರಿಪಡಿಸಲು ಸರ್ಕಾರ ಕಾಲಕಾಲಕ್ಕೆ ಬಜೆಟ್ ಬೆಂಬಲ ನೀಡಬೇಕು ಅಂತ ಉಲ್ಲೇಖಿಸಲಾಗಿದೆ.